ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತಂದರೆ, ಅದಕ್ಕೊಂದು ರೀಸನ್ ಇರುತ್ತೆ. ಅದು ರೀಸನ್ ಏನು ಅಂತ ಸ್ವಲ್ಪ ಒಂದು ಸ್ಟೋರಿ ಥರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಇವತ್ತು. ಸೊ ಮಿಸ್ಟರ್ ಅಚ್ಯುತಾಚಾರ್ ಅವರು ಬೆಳಗ್ಗೆ 5:30ಗೆ ಎದ್ದು ಓದ್ತಾ ಇದ್ದಾರೆ. ಸೊ ನೋ ದೃಷ್ಟಿ, ಅಮ್ಮಂದ್ರದ್ದು ದೃಷ್ಟಿನೇ ಜಾಸ್ತಿ ತಗಲೋದು. ಅದಕ್ಕೆ ನಾನು ಕೂಡ ದೃಷ್ಟಿ ಹಾಕಲ್ಲ. ಖುಷಿ ಅನಿಸುತ್ತೆ ಈ ಥರ ಹೊರಗೆ ಅವರು ಎದ್ದು ಕೂತ್ಕೊಂಡು ಓದೋದು. ಸೊ ಇವತ್ತಿನ ಖುಷಿ ವಿಚಾರ ಏನು ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಹೇಳ್ಕೊಂಡು ಹೋಗ್ತಾಯಿರ್ತೀನಿ. ಸೊ ಅಚ್ಚದು ಗೊತ್ತಿಲ್ಲ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತೇಳಿ. ನೆನ್ನೆ ತೊಗೊಂಡು ಬಂದಿದ್ದೆ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ. ಸೊ ತುಪ್ಪ ಕೂಡ ತೊಗೊಂಬಂದಿದ್ದೆ. ಸೊ ಆಲ್ರೆಡಿ ನಾವು ತುಪ್ಪ ತೊಗೊಂಬಂದ್ಬಿಟ್ಟಿದ್ವಿ. ಅವ್ನು ಮಾಡ್ತೀನಿ ಅಂತ ತೊಗೊಂಬಂದಿದ್ದೆ, ಅವ್ನು ಮಾಡಿರಲಿಲ್ಲ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂತ. ಇದು ಹಾಲಿದೆಯಲ್ಲ, ಹಾಲನ್ನು ಈ ಥರ ಹಾಕಿದಷ್ಟು ಅವ್ನು ಮಾಡಿರೋ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ನಾನು ಮಾಡೋ ಮೆಥಡು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ. ಸಕ್ಕರೆ ಜಾಸ್ತಿ ಉಪಯೋಗಿಸಲ್ಲ ನಾನು, ಎಸ್ಪೆಷಲಿ ಹೇಳಬೇಕಾದ್ರೆ. ಅವನಿಗೋಸ್ಕರ ತಿಂಗಳಿಗೆ ಒಂದು ಅರ್ಧ ಕೆ ಜಿ ಏನೋ ತೊಗೊಂಡು ಬರ್ತೀನಿ, ಅರ್ಧ ಕೆ ಜಿ 1 kg. ಸೊ ಇವಾಗ ಸಕ್ಕರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅವನು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ. ಹಾಕಿದ್ದೀನಿ, ಆಮೇಲೆ ಏಲಕ್ಕಿ ಹಾಕ್ತೀನಿ. ಓ ವೆರಿ ಗುಡ್. ಹೆಲ್ಪಿಂಗ್ ಮಗ, ಹೆಲ್ಪಿಂಗ್ ಟು ಅಪ್ಪ. ಮಾಡಪ್ಪ. ಇವ್ರು ನ್ಯೂಸ್ ಪೇಪರ್ ಓದೋದಂತೆ, ಅವನು ಹೆಲ್ಪ್ ಮಾಡೋದಂತೆ. ವಾಟ್ ಈಸ್ ದಿಸ್? ನೀವು ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ ಶೇವಿಂಗು? ಹಾಂ, ಬರಲ್ಲ. ಅದೇನೋ ಅಷ್ಟೊಂದು ಹಾಕ್ತಾರೇನೋ, ಸಾಕು ಬಿಡು. ನೀನು ಮಾಡ್ತಿದ್ಯಾ ಶೇವಿಂಗು? ಮತ್ತೆ ಬರೀ ಕ್ರೀಮ್, ಅದಷ್ಟು ಕಡೆ ಹೊಟ್ಟೋಗ್ಬಿಡುತ್ತಾ? ಪಪ್ಪ ಮಾಡ್ತಾರಾ? ಮಾಡ್ಕೊಳ್ತಾರಾ? ಯಾವಾಗಲೂ ಅಷ್ಟೇ, ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ಕ್ಯಾಮ್ರಾ ಶೈ ಒಂಥರ. ಬಂದ್ಬಿಟ್ರಪ್ಪ. ನೋಡಿಲ್ಲ, ಎಸ್ಪೆಷಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಓಹೋ ಅಲ್ವಾ ಅಚ್ಚು? ನಮ್ಮ ಅಚ್ಚದ್ ಗುಡ್ ಬೈ ಆಗ್ತಾ ಇದ್ದಾನೆ ಬರ್ತಾ. ನೋ ದೃಷ್ಟಿ. ಇದೆಲ್ಲ ಬಿಸಾಕ್ಬೇಕಾ? ಇಷ್ಟು ಬ್ರಷ್ ಯೂಸ್ ಮಾಡ್ತಿದ್ದ? ಮತ್ತೆ ಏನಕ್ಕಿತ್ತಲ್ಲಿ ಇಷ್ಟು ಬ್ರಷ್ಗಳು? ಏನು ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ, ಇಷ್ಟು ಬ್ರಷ್ಗಳು. ಗ್ರೇಟ್. ಇವಾಗ ಬಿಸಾಕಕ್ಕೆ ಹೇಳ್ತಾ ಇದ್ದಾನೆ. ಇಷ್ಟು ಇಟ್ಕೊಂಡು ಕುತ್ಕೊಂಡಿದ್ದ, ಬೇಕು ನನಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ನೋಡಿದ್ರೆ ಹಿಂಗೆ. ಸೊ ಕಟಿಂಗಿಗೆ ಹೋಗಿದ್ದಾನೆ. ಸೊ ಫ್ರೆಂಡ್ಸ್, ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಇವಾಗ. ಲೈಕ್ ಫಸ್ಟ್ ನಾನು 75 kg ಇದ್ದೆ. ಸೊ 75 kgಯಿಂದ ನಾನು 62 ತನಕ ಬಂದೆ. ಆಲ್ಮೋಸ್ಟ್ ನಾನು 75ಇಂದ 62 ಆಲ್ಮೋಸ್ಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕೆ ಜಿ ನಾನು ರೆಡ್ಯೂಸ್ ಆಗಿದ್ದೀನಿ ಅಂತ. ಸೊ ಆ ಒಂದು ತೂಕನ ನಾವು ಇಳಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. 69 kg ಪುಟ್ ಆನ್ ಆಗಿದ್ದೀನಿ. ಇದು ಯಾಕೆ ಅಂತಂದರೆ ಡ್ಯೂ ಟು ಮೈ ಸರ್ಜರಿ. ಸೊ ಸರ್ಜರಿ ಆದಾಗಿಂದ ವರ್ಕೌಟ್ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಅವರು ಯಾವುದು ಪಥ್ಯ ಮಾಡಬೇಡಿ ಅಂತ ಹೇಳಿದ್ದಾರೆ, ವರ್ಕೌಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನೆಲ್ಲ ಇದ್ದಿದ್ದೆಲ್ಲ ತಿಂತಾಯಿದ್ದೀನಿ. ಆ್ಯಂಡ್ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಯಾವುದೇ ಥರ ಒಂದು ಟೆನ್ಷನ್ಸ್ ಇಲ್ಲ, ಏನಿಲ್ಲ. ಟೆನ್ಷನ್ಸ್ ಇದ್ದೇ ಇರುತ್ತೆ ಬಿಡಿ, ಮನುಷ್ಯನ ಮೇಲೆ ಟೆನ್ಷನ್ಸ್ ಇಲ್ಲದೇ ಇರೋದಿಲ್ಲ, ಟೆನ್ಷನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಏನು ಅಂತಂದರೆ ಬೇರೆ ಥರ ಟೆನ್ಷನ್ಸ್ ಇರಲ್ಲ ಇಲ್ಲಿ. ಏನಂತಂದರೆ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಮತ್ತು ಮಾತ್ರೆಗಳು ತೊಗೋಬೇಕು, ಇದೇ ಇರುತ್ತೆ. ಆ್ಯಂಡ್ ವರ್ಕೌಟ್ ಏನೂ ಇರಲ್ಲ. ಸೊ ನಮ್ಮ ಬಾಡಿಗೆ ನಾವು ಆ್ಯಕ್ಚುಲಿ ದಂಡಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಬಾಡಿಗೆ ಯಾವಾಗ ನಾವು ವರ್ಕೌಟ್ ದಂಡಿಸ್ತೀವಿ ಚೆನ್ನಾಗಿ, ಆವಾಗಲೇ ನಮ್ಮ ಒಂದು ಬಾಡಿ ಬಿಲ್ಟ್ ಆಗೋದು, ಅಂತಂದರೆ ಶೇಪಿಗೆ ಬರೋದು. ಇಲ್ಲ ಅಂತಂದರೆ ಬಾಡಿ ನಿಜವಾಗ್ಲೂ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಹಾಳಾಗೋಗ್ಬಿಡುತ್ತೆ ನಮ್ಮ ಬಾಡಿ ಅಂತಂದರೆ. ಆ್ಯಂಡ್ ಇನ್ನೊಂದು, ಕ್ರ್ಯಾಶ್ ಡಯಟ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು, ನಿಧಾನಾಗೆ ಸ್ಲೋ ಆಗಿ ಮಾಡಬೇಕು. ಸೊ ಅದಕ್ಕೆ ನಾನು ಅಷ್ಟೇ ಕ್ರ್ಯಾಶ್ ಡಯಟ್ ಎಲ್ಲ ಮಾಡೋಕ್ಕೋಗಲ್ಲ, ನಿಧಾನಕ್ಕೆ ಸ್ಲೋ ಆಗೇ ಮಾಡೋದು. ಸೊ ಸ್ಲೋ ಆಗಿ ನಾನು ಕೂಡ ಗೇನ್ ಆಗಿರೋದು ವೆಯ್ಟನ್ನು. ಸೊ ಹಂಗಾಗಿ ಸ್ಲೋ ಆಗಿ ವೆಯ್ಟ್ನ ರೆಡ್ಯೂಸ್ ಮಾಡಬೇಕು. ಸೊ ಇದು ಬಾಯ್ಲ್ ಆಗ್ತಾಯಿದೆ. ಆ್ಯಂಡ್ ಒಂದು ಸೈಡ್ ಅದಿದ್ದರೆ ಇನ್ನೊಂದು ಸೈಡ್ ನಾನು ತಿಂಡಿ ಮಾಡ್ಕೊಳ್ತೀನಿ. ಮತ್ತು ನಿನ್ನೆ ಸ್ವಲ್ಪ ಪಪ್ಪಿದೆ, ಮತ್ತು ಬದನೆಕಾಯಿ ಇದು ಇದೆ. ಬದನೆಕಾಯಿ ಮಾತ್ರ ಬ್ಯೂಟಿಫುಲ್ಲಾಗಿ ಬಂದಿದೆ ರೆಸಿಪಿ. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ ಹಾಕಿರೋದು, ಬೇರೆ ಇನ್ನೇನು ಟೇಸ್ಟಿ ತುಂಬ ಚೆನ್ನಾಗಿ ಬಂದಿತ್ತು. ಅಚ್ಚತನಿಗಂತೂ ತುಂಬ ಇಷ್ಟ ಆಗೋಗ್ಬಿಡ್ತು. ಏನು ಮಾಡಿದೆ ಮಮ್ಮಿ ಅಂತ ಹೇಳಿಬಿಟ್ಟು. ಬಟ್ ಅದಕ್ಕೆ ಲೈಕ್ ನಾನು ನಾರ್ಮಲಾಗಿ ಯೂಶ್ವಲಾಗಿ ಏನೇನು ಹಾಕ್ತಿದ್ದೆ ಅದು ಯಾವುದನ್ನೂ ಹಾಕಲಿಲ್ಲ, ಮಾಡಿದ್ದೀನಿ. ಅದೇನು ಅಂತ ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಸೊ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೇನು
ಅನ್ನೋದನ್ನು ಟಾಸ್ಕ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸೊ ಇದೇ ಒಂದು ಡ್ರೆಸ್ಸನ್ನು ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಡ್ಯೂ ಟು ನನಗೆ ಕಿಚನ್ನು ಸ್ವಲ್ಪ ಅಷ್ಟೇ ಹಂಗಂಗೆ ಇದೆ. ತುಂಬ ಕೈ ನೋವ್ತಾಯಿತ್ತು, ಸರ್ಜರಿ ಆಗಿಬಿಟ್ಟು ತುಂಬ ಕೈ ನೋವ್ತಾಯಿತ್ತು. ಸೊ ಅದಕ್ಕೋಸ್ಕರ ನನಗೆ ಕೈಯೇ ಎತ್ತಕ್ಕಾಗಲ್ಲ. ರೈಟ್ ಹ್ಯಾಂಡು ಫುಲ್ ಕಂಪ್ಲೀಟಾಗಿ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾನೇನು ಮಾಡಲಿಲ್ಲ. ಆ್ಯಂಡ್ ಅದೇ ನಾನು ಅಚ್ಚದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಸ್ಟೋರಿ ಥರ ಹೇಳ್ತೀನಿ. ಮುಂಚೆ ಎಲ್ಲ ಅಚ್ಚುತ್ಗೆ ಓದೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಅಂತಂದರೆ ಅವನಿಗೆ ಓದೋದ್ರ ಬಗ್ಗೆ ಅಷ್ಟು ಗಮನವೂ ಇರಲಿಲ್ಲ. ನನಗೆ ಕೇಳೋನು, ಏನು ಮಮ್ಮಿ ಓದ್ಬಿಟ್ಟು ಏನು ಮಾಡಬೇಕು, ಓದೋದಕ್ಕೆ ಯಾಕೋ ನಾನು ಒಂದು ಸತಿ ಕೂತ್ಕೊಂಡು ಕೇಳಿದೆ, ಜಸ್ಟು ಲೈಕ್ ಸ್ಮಾಲ್ ಕೌನ್ಸಿಲಿಂಗ್ ಥರ. ಅದಕ್ಕೆ ಅವನು, ಇಲ್ಲ ಮಮ್ಮಿ ನನಗೆ ಯಾಕೋ ಓದೋದಕ್ಕೆ ಇಂಟ್ರೆಸ್ಟೇ ಇಲ್ಲ, ಏನಕ್ಕೆಲ್ಲ ಓದಬೇಕು ಅಂತ ಕೇಳ್ತಿದ್ದ. ನನ್ನ ಲೆಕ್ಕ ಸಂಪಾದನೆ ಮಾಡಿರ್ತೀಯ, ಓಕೆನಾ, ನೀನು ಮಾಡಿರುವಂಥ ಸಂಪಾದನೆ ಅದರಲ್ಲಿ ಯಾರೋ ಒಬ್ಬರು ಬಂದು ನಾನು ಅವ್ನ ಸಂಪಾದನೆನ ಕಿತ್ಕೋಬೇಕು ಅನ್ನೋರು ಇರ್ತಾರೆ. ಆವಾಗ ಅವ್ನಿಗೆ ಗೊತ್ತಾಗಿರುತ್ತೆ, ಓ ಇವನಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಇವನಿಗೇನು ಓದೋದಕ್ಕೆ ಬರೋಲ್ಲ ಅಂತಂದಾಗ ನೀನು ಮಾಡಿರೋವಂಥ ಪ್ರಾಪರ್ಟಿನ ಪೇಪರ್ಸ್ ತೊಗೊಂಬಂದ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಮತ್ತು ತಿರ್ಗಾ ನೀನು ಫಸ್ಟಿಂದ ಫ್ರಮ್ ಸ್ಕ್ರ್ಯಾಚ್ ಟು ನೀನು ಅರ್ನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಮತ್ತು ಅದು ಎಷ್ಟು ವರ್ಷ ನೀನು ಸಂಪಾದನೆ ಮಾಡಬೇಕು ಅದನ್ನು ತೋರಿಸ್ದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಜಾಪನೀಸಲ್ಲಿ ಅವರು ಮಕ್ಕಳಿಗೆ ಓದೋದಕ್ಕೆ ಎಜುಕೇಷನ್ಗೆ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಅದನ್ನ ವಿಡಿಯೋನ ತೋರಿಸಿ ಆ ಮಕ್ಕಳಿಗೆ, ಅದೇ ಯಾರಿಗೆ ಇಂಟ್ರೆಸ್ಟ್ ಇರಲ್ವೋ ಅಂಥ ಮಕ್ಕಳಿಗೆ ಅವರು ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಿರ್ತಾರಲ್ಲ ಅದನ್ನು ತೋರಿಸಿ ಅವರು ಎಜುಕೇಷನ್ಗೆ ಮಕ್ಕಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರೋಂಗೆ ಮಾಡ್ತಾಯಿದ್ದಿದ್ದು ಅಂತ. ಅದು ಒಂಥರ ಒಳ್ಳೆಯದೇ ಅಲ್ವಾ? ಯಾಕಂದರೆ ಅವ್ರ ಕಷ್ಟನೂ ತೋರಿಸಿದಾಗ ಮಕ್ಳಿಗಾಗ ಅರ್ಥ ಆಗುತ್ತೆ. ಯಾವ ಮಕ್ಳಿಗೂ ಅರ್ಥ ಆಗದೇ ಇರೋದಿಲ್ಲ, ಅರ್ಥ ಆಗೇ ಆಗುತ್ತೆ. ಆವಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಅರ್ಥ ಮಾಡ್ಕೊಳ್ದೇ ಇನ್ನೂ ತೀರಾ ಅರ್ಥ ಮಾಡ್ಕೊಳ್ದೇ ಇದ್ದರೆ ಇನ್ಯಾವುದಾದ್ರೂ ಒಂದು ಐಡಿಯಾನ ಹುಡುಕಿ ಮಾಡಬೇಕು. ಸೊ ಇವತ್ತು ಬೆಳಿಗ್ಗೆ ಏನು ಮಾಡ್ತಿದ್ದೆ, ಇದ್ದಿದ್ದಾಗ ಇತ್ತೀಚೆಗೆ ಅವನು ಓದೋದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಸೊ ಇಂಟ್ರೆಸ್ಟ್ ಇನ್ ದ ಸೆನ್ಸ್ ಲೈಕ್ ಕೂತ್ಕೊಂಡು ಅವ್ನಿಗೆ ಇಷ್ಟ ಇಲ್ಲ ಆದ್ರೂ ಒಂದು ಡೈಲಿ ಮೋಟಿವೇಟ್ ಮಾಡ್ತಾಯಿದ್ದೀನಿ, ನನಗೆ ಎಷ್ಟು ಸಾಧ್ಯನೋ ಆ್ಯಸ್ ಅ ಮದರ್ ಅಷ್ಟು ಮೋಟಿವೇಟ್ ಮಾಡ್ತಾಯಿದ್ದೀನಿ. ಕೂತ್ಕೊಂಡು ಓದ್ತಾ ಇದ್ದಾನೆ. ಸೊ ಈಗ ಪರವಾಗಿಲ್ಲ, ಒಂದು ಹಂತಕ್ಕೆ ಬಂದಿದ್ದಾನೆ. ನನ್ನ ಬೆಳಿಗ್ಗೆ 5:15 ಎದ್ದು ಕೂತ್ಕೊಂಡು ಓದ್ಕೊಳ್ತಾ ಇದ್ದ. ಸೊ ತುಂಬ ಖುಷಿಯಾಯಿತು ನನಗೆ. ಆ್ಯಕ್ಚುಲಿ ನೀವು ಇದೇ ಥರ, ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೂತ್ಕೊಂಡು ಓದೋದು, ಅವ್ರ ಜೊತೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು ಟೈಮ್ ಸಿಗೋಲ್ಲ, ಒಪ್ಕೊಳ್ತೀನಿ. ಕೆಲವೊಂದು ಇದ್ರ ಸಂದರ್ಭದಲ್ಲಿ ಟೈಮ್ ಸಿಗೋಲ್ಲ. ಬಟ್ ಅವ್ರಿಗೆ ನಮ್ಮ ಕಷ್ಟ ನಮ್ಮ ಸುಖ ಹೇಳಬಾರ್ದು ಅಂತ ಹೇಳ್ತಾರೆ, ಬಟ್ ಹೇಳಬೇಕು. ಹೇಳದೆ ಹೋದರೆ ಖಂಡಿತ ಆಗಲ್ಲ. ಅವ್ನು ಮುಂದಕ್ಕೆ ಹೇಗೆ ಓದ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ಬಟ್ ಮುಂದಕ್ಕೆ ಓದ್ದೇನೂ ಇರ್ಬೋದು. ನಾನು ಓದ್ತಾನೆ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ನಿಗೆ ಆ್ಯಸ್ ಅ ಮದರ್ ಆ್ಯಸ್ ಅ ಪೇರೆಂಟ್ ಒಳ್ಳೆ ಗೈಡ್ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಗೈಡ್ ನಾನು ಮಾಡ್ತೀನಿ. ಅವನಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ನೋಡು ಅಚ್ಚು, ಓದಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈ ರೀತಿ ನೀನು ಮಾಡಬೇಡ. ನಾನು ಎಷ್ಟು ದಿವಸ ಬದುಕಿರ್ತೀನಿ ನನಗೂ ಗೊತ್ತಿಲ್ಲ, ಯಾರ್ಯಾರು ಎಷ್ಟೆಷ್ಟು ದಿವಸ ಬದುಕಿರ್ತಾರೆ ಗೊತ್ತಿಲ್ಲ. ನೀನು ಓದಿ ಚೆನ್ನಾಗಿ ಒಂದು 4 ಕಾಸು ನೀನು ಓದು, ನಿನ್ನ ಸ್ವಂತ ಬಿಸ್ನೆಸ್ಸೇ ಮಾಡು. ಜಸ್ಟ್ ಓದೋದು ಎಜುಕೇಷನ್ ನಾಲೆಡ್ಜ್ ಪರ್ಪಸ್ಗೆ ಅಷ್ಟೇ. ನಿನಗೆ ಏನು ಬರೆದಿರ್ತಾರೆ, ಏನಾದರೂ ಒಂದು ಡಾಕ್ಯುಮೆಂಟ್ ಕೊಡ್ತು, ಇಲ್ಲ ನೀನೇನಾರ ಸ್ವಂತ ಬಿಸ್ನೆಸ್ ಮಾಡಿದೆ, ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಡಾಕ್ಯುಮೆಂಟಿಗೆ ಸೈನ್ ಆಗಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ನೀನು ಓದು ಅಂತ ಹೇಳ್ತಾ ಇರೋದು ಬಿಟ್ಟರೆ ನೀನು ಬೇರೆ ಇನ್ನೇನಕ್ಕೂ ಅಲ್ಲ, ಓಕೆನಾ? ಸೊ ಇದೇ ಥರ ಮಾಡುವಂಥ ಅವನಿಗೆ ಐಡಿಯಾಸ್ ಕೊಟ್ಟೆ. ಆ ಐಡಿಯಾಸ್ ಅವನಿಗೆ ಫುಲ್ ಖುಷಿಯಾಯಿತು. ಸೊ ಹೀಗಾಗಿ ಅವನು ಓದೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಸೊ ಡೈಲಿ ಮೋಟಿವೇಟ್ ಮಾಡಬೇಕು. ಆ್ಯಸ್ ಅ ಪೇರೆಂಟ್ ಅಲ್ವಾ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹೇರ್ ಕಟ್ಗೆ ಅಂತ ಹೋಗಿದ್ದಾನೆ. ಸೊ ಇದು ನಾನು ಒಂದು ಸ್ಟೋರಿ ಹೇಳಬೇಕು ಅಂದ್ಕೊಂಡಿದ್ದು ಹೇಳಾಯಿತು. ಯಾಕಂದರೆ ಮಕ್ಕಳು ಚೆನ್ನಾಗಿ ಓದಿದ್ರೆ ಯಾವುದೇ ತಂದೆ ತಾಯಿಗಾಗಲಿ ಖುಷಿ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಲೇಟೆಸ್ಟಾಗಿ ನಾನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ, ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ಆ ಒಂದು 2 ತಿಂಗಳು ಮಗುಗೆ ಕಾಲು ಮುರಿದಿದ್ದಾರೆ. ಅದೇನೋ ಚಾಚಿ ಅಂತೆ, ಅಂದರೆ ಚಿಕ್ಕಮ್ಮ ಅಂತೆ. 2 ತಿಂಗಳು ಮಗು ಮೇಲೆ ಅವ್ರದ್ದು ಎಂಥ ದರ್ಪ ಹೇಳಿ. ಏನೋ ಫ್ಯಾಮ್ಲಿ ಮ್ಯಾಟರ್ಸು, ಫ್ಯಾಮ್ಲಿ ಇಶ್ಯೂಸ್ ಏನೇ ಇರಲಿ, ಅದು ದೊಡ್ಡವ್ರ ಮೇಲೆ ಅವ್ರ ಕೋಪನ ತೀರ್ಸ್ಕೋಬೇಕೇ ಹೊರತು ಗೊತ್ತಿಲ್ಲದೆ ಇರೋ ಅಮಾಯಕ ಮಗು ಮೇಲೆ ತೀರಿಸ್ಕೊಂಡ್ರೆ ಹೇಗೆ? ಆ ಮಗು ಫ್ಯೂಚರ್, ಆ ಮಗು ಏನು ಮಾಡಿತ್ತು? ನಿಜ ತುಂಬ ಬೇಜಾರಾಯಿತು ನನಗೆ ಇಂಥದ್ದೊಂದು ವಿಡಿಯೋನ ನೋಡಿ. ಏನಾಗಿದೆ ಇಂಥ ಜನರಿಗೆ, ಇತ್ತೀಚೆಗೆ ಏನೇನೋ ಮಾಡ್ತಾ ಇದ್ದಾರೆ. 8th ಸ್ಟ್ಯಾಂಡರ್ಡ್ ಬಾಯ್ಗೆ ತುತ್ತು, ಕೈ ತುತ್ತು. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅಮ್ಮನ ಕೈಗೆ ಚಿಕ್ಕವರೇ ಅಲ್ವಾ ಅಚ್ಚೋ? ಅಮ್ಮನ ಮುಂದೆ ಚಿಕ್ಕವರು. ಅವ್ನು ರೆಡಿ ಆಗ್ತಾ ಇದ್ದ, ಸೊ ನಾನೇ ತಿನ್ನಿಸ್ತೀನಿ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಹೆಂಗೋ ನಾನು ಮನೇಲಿ ಇರ್ತೀನಲ್ಲ.
ಹಾಂ, ಆಲ್ ಟಿಕೆಟ್ ಏನಕ್ಕೆ ಇವಾಗ ಎಕ್ಸಾಮ್ ಅಲ್ಲ, FA1. ಎಲ್ಲರೂ ನೀವು ಆಲ್ ದ ಬೆಸ್ಟ್ ಹೇಳ್ಬಿಡಿ ನಮ್ಮ ಅಚ್ಚುಗೆ, ಅಲ್ವಾ ಅಚ್ಚು? ನೋಡಲ್ಲಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಕೇಳಿಸ್ತಿಲ್ವಾ? ಥ್ಯಾಂಕ್ ಯು ಹೇಳ್ಬಿಡು ಹೋಗ್ಲಿ. ಥ್ಯಾಂಕ್ ಯು. ಇನ್ನೊಂದು ಕ್ಯಾರೆಟ್ ಹಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ. ಕಲರು ಅಷ್ಟೇ ಸೂಪರ್ ಆಗಿದೆ, ಕಲರು ಸಕ್ಕತ್ತಾಗಿದೆ ಕ್ಯಾರೆಟು. ಎಸ್, ಕ್ಯಾರೆಟ್ ಹಲ್ವಾ ಒಂದು ಹಾಕಿತ್ತು. ಇದು ಬ್ಲೇಸರ್ ನೋಡಿ, ಬ್ಲೇಸರ್ ಎಸ್ ತಗೊಳ್ಳಿ ಬ್ಲೇಸರ್. ಅದು ವಾಶ್ರೂಮಲ್ಲಿ ಸಾಕ್ಸ್ ಐತಲ್ಲ ಹೋಗ್ತಿರೋದು ನೀನು. ಏನೋ ನೀನು ಮುಂಚೆ ಹೇಳಲ್ಲ ಯಾಕೆ? ಎಲ್ಲ ದ ಎಂಡ್ ಆಫ್ ದ ಮೂಮೆಂಟ್ ಅಲ್ಲೇ ಇರ್ತೀಯ. ಡೈರಿ ಸೈನ್ ಇವಾಗ ಮಾಡಿಸ್ತಾ ಇದೆಯಾ? ಮುಂಚೆನೇ ಮಾಡಿಸಲ್ಲ ಯಾಕೆ? ನೀನು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋ. ಹಾಂ, ತೋರಿಸು ನೀನು ಹೇರ್ ಕಟ್ಟು, ತೋರಿಸು ಹೇರ್ ಕಟ್ಟು. ಹಾಂ, ತೋರಿಸು. ಸೂಪರ್. ತಿರ್ಗೋ ಮಿಲ್ಟ್ರಿ ಕಟ್ಟಿಂಗು. ಒಂದು ನಿಮಿಷಕ್ಕೆ ನನ್ನನ್ನು ಶಾಕ್ ಮಾಡಿಬಿಟ್ಟ. ನಾನು ವಾಶ್ ಮಾಡಿ ಹಾಕಿದ್ದೆ, ವಾಶ್ರೂಮ್ನಲ್ಲಿದೆ ಸಾಕ್ಸು ಅಂತ ಹೇಳ್ತಾ ಇದ್ದಾನೆ. ಡ್ರೈ ಆಗಿದೆ. ತಗೋ ಬೇಗ, ನಾನು ನೀರು ತುಂಬಿಸ್ಕೊಡ್ತೀನಿ, ಹೋಗು ನೀನು. ಹೆಂಗೆ ಮಾಡ್ತೀಯೋ ಹಂಗೆ ಮಾಡಿರೋಪ್ಪ ನಾನು ನಿನ್ನ ಸ್ಟೈಲಲ್ಲೇ. ಓಕೆ ಅಂತ ಒಪ್ಕೊಂಬಿಟ್ಟ. ಅವ್ನು ಒಪ್ಸೋದು ತುಂಬ ಕಷ್ಟ. ಹಾಂ, ತಗೋಪ್ಪ, ತಗೋ. ಏನಾನ ಒಂದು ಮಾಡ್ಕೊಂಡೆ ಹೋದ್ರೆ ಸಮಾಧಾನನೇ ಇಲ್ಲ ಅಲ್ವಾ? ನೋಡ್ಕೊಂಡು ಮಾಡಬೇಕು. ಬಟನ್ ಕಿತ್ತೋಯ್ತು, ಟೈಮ್ ಆಯಿತು, ಹೆಂಗೆ ಮಾಡೋದು ಇದೆಲ್ಲ ನೋಡು. ನೆನ್ನೆನೇ ನೋಡ್ಕೊಬೇಕು, ಇದೆಲ್ಲ ರೆಡಿ ಆಗಬೇಕು. ಈ ಟೈಮಲ್ಲಿ ಮಾಡಿದ್ರೆ ಹೆಂಗೆ ನೋಡು. ಬೇಗ ಮಾಡು, ಟೈಮ್ ಆಯ್ತು. ನಿನ್ನೆ ಏನು ಮಾಡ್ತಿದ್ರಿ ಮಿಸ್ಟರ್ ಅಚ್ಯುತಾಚಾರ್? ಏನು ಹಾಕಿದ್ಯಾ ಪರವಾಗಿಲ್ಲ. ಏಯ್, ನಂಗೆ ಸ್ಟಿಚ್ ಮಾಡೋಕ್ಕೆಲ್ಲ ಬರುತ್ತೆ ಕಣೋ. ಟಚ್ ಬಿಟ್ಟೋಗಿದೆ ಅನ್ಕೊಂಡ್ಯಾ ನಿನ್ನ ಚೀಲಿ? ಬಾಯ್. ಸೊ ಸೋಯಾ ತಿಂತಾಯಿದ್ದೀನಿ, ಬೇರೆ ಏನೂ ತೊಗೊಳ್ತಾ ಇಲ್ಲ. ಅಂದರೆ ಲೈಕ್ ನಾನು ಚಿತ್ರಾನ್ನ ಮಾಡಿದ್ದೆ, ಪುಳಿಯೋಗರೆ ಮಾಡಿದ್ದೆ, ಆ್ಯಂಡ್ ನೆನ್ನೆ ಸ್ವಲ್ಪ ಮಿಕ್ಕಿತ್ತಲ್ಲ ಪಪ್ಪು, ಅದಕ್ಕೋಸ್ಕರ ಏನು ಮಾಡಿಲ್ಲ. ಸೊ ಫೈನಲಿ ಮನೆಯಲ್ಲಿ ಹೋಮ್ ಮೇಕರ್ ಆಗಿ ನಾನು ಇದ್ದಿದ್ದಕ್ಕೂ ಸಾಕಾಯಿತು. ಯಾಕಂತಂದರೆ ಮುಂಚೆನೂ ಹೀಗೆ ಇರ್ತಿತ್ತು, ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೂ ಹೀಗೆ ಇರ್ತಿತ್ತು. ಆ್ಯಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡೋರು, ಲೈಕ್ ಎಲ್ಲರೂ ಕೆಲವೊಂದು ವಿಷಯದಲ್ಲಿ ಹೆಲ್ಪ್ ಮಾಡೋರು. ಬಟ್ ಹೋಮ್ ಮೇಕರ್ ಆಗಿ ರೋಲ್ನ ರೆಸ್ಪಾನ್ಸಿಬಿಲಿಟಿ ನಾನು ಲೀಡ್ ಮಾಡ್ತೀನಲ್ಲ, ಅದು ಒಂದು ತುಂಬ ಇದೆ. ಆ್ಯಂಡ್ ಮಿಕ್ಕಿದ ಕ್ಯಾರೆಟು. ಇನ್ನೊಂದು ಏನು ಹೇಳಬೇಕು ಅಂದರೆ, ಆ್ಯಸ್ ಅ ಹೋಮ್ ಮೇಕರ್ ತುಂಬ ಕೆಲಸ ಇರುತ್ತೆ ಆ್ಯಂಡ್ ತುಂಬ ನಾಲೆಡ್ಜ್ ಕೂಡ ಇರುತ್ತೆ. ಆ್ಯಂಡ್ ಅವ್ರಿಗಿರುವಷ್ಟು ಪವರು ನಿಜವಾಗ್ಲೂ ಯಾರಿಗೂ ಇರಲ್ಲ. ಯಾಕೆಂದರೆ ನಾವು ಪ್ರತಿಯೊಂದು ಕೆಲಸ ಮಾಡ್ತೀವಿ ಆ್ಯಂಡ್ ನಮ್ಮ ಬಾಡಿ ಎಷ್ಟು ಸ್ಟ್ರೈನ್ ಆಗಿರುತ್ತೆ ಗೊತ್ತಾ? ಹೇಳಬೇಕು ಅಂತಂದರೆ ಎಲ್ಲ ಹೋಮ್ ಮೇಕರ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ನಾನ್ ಸ್ಟಾಪ್. ಅವ್ರು ಬಂದರು, ಇವ್ರು ಬಂದರು, ಈ ಗೆಸ್ಟ್ ಬಂದರು, ಅವಾಗ ಗೆಸ್ಟ್ ಬಂದರು, ಪ್ರತಿಯೊಂದು ಮಾಡಲೇಬೇಕು, ಪ್ರತಿಯೊಂದು ಮಾಡೇ ಮಾಡ್ತಾರೆ ಕೂಡ. ಸೊ ನಾನೇನು ಹೇಳ್ತೀನಿ ಅಂದರೆ, ಮನೆಯಲ್ಲಿರೋ ಎಲ್ಲ ಪರ್ಸನ್ಸು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನೀವು ಕೆಲಸಕ್ಕೆ ಹೊರಗಡೆಯಿಂದ ಹೋಗಿ ಬಂದು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತೀರಾ, ಬಟ್ ಆ್ಯಸ್ ಅ ಹೋಮ್ ಮೇಕರ್ ನಮಗೆ ರೆಸ್ಟ್ ಸಿಗೋಲ್ಲ. ಸೊ ಇವಾಗ ನಾನು ಹೋಮ್ ಮೇಕರ್ ಆಗಿದ್ದೀನಿ ಅಂತ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತಲ್ಲ. ಹಾಂ, ಇನ್ನೊಂದು ಲೇಡೀಸ್ಗೆ ಏನು ಅಂತಂದರೆ, ಕೆಲ್ಸಕ್ಕೆ ಹೋಗಿ ಬಂದು ಮನೆಯಲ್ಲೂ ತಿರ್ಗಾ ಕೆಲಸ ಮಾಡಿ ಡಬಲ್ ರೋಲ್ನ ಪ್ಲೇ ಮಾಡ್ತಿದ್ದೀವಲ್ಲ, ಅದು ಇನ್ನು ಅದಕ್ಕೆ ಹೇಳೋದು ವಿಮೆನ್ಸ್ ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಈ ಒಂದು ಮಾತನ್ನು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೇನಾದರೂ ತಪ್ಪಾಗಿ ಹೇಳಿದ್ರು ಕೂಡ ಕ್ಷಮಿಸಿ. ಯಾಕಂದರೆ ಬಿಕಾಸ್ ವಿ ನೋ ದಟ್ ವಾಟ್ ವಿ ಆರ್ ಫೇಸಿಂಗ್, ನಾವು ಏನನ್ನು ಕಷ್ಟಪಡ್ತಿದ್ದೀವಿ, ಏನನ್ನು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂತ ಹೇಳಿ ಪ್ರತಿಯೊಂದೂ ಗೊತ್ತಿದೆ. ಯಾವುದೇ ಥರ ಹೇಳಬೇಕು, ಪ್ರತಿಯೊಂದನ್ನು ಡಿಸ್ಕ್ರೈಬ್ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಮೋಟಿವ್ ಆಗಬೇಕು. ನಾನು ಸ್ವಲ್ಪ ನೆಗೆಟಿವ್ ಥಾಟ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಮೋಟಿವ್ ಆಗಬೇಕು, ಸ್ವಲ್ಪ ಲೇಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ರೀಸೆಂಟಾಗಿ ನನಗೆ ಸರ್ಜರಿ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬಾಡಿ ರೆಸ್ಟಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮತ್ತು ಎರಡು ನಂದು ಸರ್ಜರಿದು ಒಂದು ಸ್ಟೋರಿನೇ ಇದೆ, ಅದು ನಾನು ಹಳೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ.
ಇನ್ನೊಂದು ಏನು ಹೇಳಬೇಕು ಅಂದರೆ ತುಂಬ 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 ಖುಷಿ ಆಗ್ತದೆ ನನಗೆ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ, ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನಿಮಗೆ ಕಾಣಿಸಿದೆಯೋ ಅಲ್ವೋ, ಬಟ್ ಇದನ್ನು ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. 10K ಫಾಲೋವರ್ಸ್. ಸೊ ಅದಾದಮೇಲೆ 10.1K ಫಾಲೋವರ್ಸ್. ತುಂಬ ತುಂಬ ಖುಷಿ ಆಗ್ತದೆ. ಇದು ನಾನು ಈ ಖುಷಿಗೆ ಪಟ್ಟಿದ್ದು ಅಷ್ಟಲ್ಲ ಇಷ್ಟಲ್ಲ, ಇದ್ರ ಹಿಂದೆ ನಾನು ಕಷ್ಟಪಟ್ಟಿದ್ದು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ನಾನಂತೂ. ಆ್ಯಂಡ್ ಡಿಮೋಟಿವೇಟ್ ಆಗಿಬಿಟ್ಟಿದೆ, ನನಗೇನು ಸಿಗಲ್ಲ ಮಾಡಲ್ಲ ಅಂತ ಡಿಮೋಟಿವೇಟ್ ಆಗಿಬಿಟ್ಟಿದೆ. ಬಟ್ ಫೈನಲಿ ನನಗಿದು ಒಂದು ಖುಷಿ ತಂದು ಕೊಡ್ತು. ಸೊ ಇವತ್ತಿನ ಖುಷಿ ನಾನು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ಎಲ್ಲರೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬಲ್ಲೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ, ಬೆಳೆಯೋದಕ್ಕೊಂದು ಅವಕಾಶ ಕೊಡಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ಇಲ್ಲ ತಪ್ಪಾಗಿ ಇದ್ದರೆ, ನಡ್ಕೊಂಡಿದ್ರೆ ಪ್ಲೀಸ್ ಕರೆಕ್ಷನ್ಸಲ್ಲಿ. ಹಾಗಂತ ಹೇಳಿ ತುಂಬ ಕೆಟ್ಟದಾಗಿ ಕಮೆಂಟ್ಸನ್ನು ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ವಲ್ಗರಾಗಿ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರು. ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಆ ವಿಡಿಯೋನ ಡಿಲೀಟೇ ಮಾಡಿಬಿಟ್ಟೆ. ತುಂಬ ವಲ್ಗರಾಗಿ ಮೆಸೇಜಸ್ನ ಹಾಕಿದ್ರು. ನಾನು ನಿಜ ತುಂಬ ಬೇಜಾರಾಗೋಯಿತು. ಒಂದು ಮನುಷ್ಯನ ಏನೋ ಮಾಡ್ತಿದ್ದಾನೆ ಅಂತಂದರೆ ದರ್ ಇಸ್ ಅ ವೇ ಟು ಕರೆಕ್ಟ್. ಹಿಂಗಲ್ಲಪ್ಪ ಹಿಂಗೆ ಅಂತಂದರೆ ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ತಾರೆ. ಅದು ಬಿಟ್ಟು ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೆ ಸೀರಿಯಸ್ಲಿ ತುಂಬ ಹರ್ಟ್ ಆಗುತ್ತೆ ಮನುಷ್ಯನಿಗೆ. ಹರ್ಟ್ ಮಾಡೋದು ಒಂದೇ ಅಲ್ಲ, ನಿಮ್ಮ ದೊಡ್ಡ ಗುಣ ಎಲ್ಲಿರಬೇಕು ಅಂತಂದರೆ, ನೀವು ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀರಲ್ಲ, ಅದು ನಿಮ್ಮಲ್ಲಿ ಒಳ್ಳೆ ಗುಣ. ಪ್ಲೀಸ್ ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಎಲ್ಲ ವ್ಯೂವರ್ಸ್ಗೂ ಅಲ್ಲ, ಯಾರು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ.